ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ಲಾಗ್. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ತಿಮ್ಕಟ್ಟೆಗೆ ಹೋಗ್ತಾ ಇದ್ದೀನಿ. ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಕಾರಣ ಏನಪ್ಪ ಅಂದರೆ ನಮ್ಮ ಚಿಕ್ಕಿ ಮಗಳದ್ದು ಬರ್ಡೇ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೆ. ಬೆಳಗ್ಗೆನೇ ಸೆಲೆಬ್ರೇಷನ್ ಮಾಡಿದ್ರು. ಸೊ ಈವ್ನಿಂಗು ನನಗೋಸ್ಕರ ವೇಟ್ ಮಾಡ್ತಾ ಇದ್ರು. ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಆಲ್ರೆಡಿ ಎಲ್ಲ ಲೇಟಾಗಿತ್ತು. ವಾವ್, ಸನ್ಸೆಟ್ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಸನ್ರೈಸ್ ನಾನು ನೋಡಿದ್ದೀನಿ, ಅಂದರೆ ಅಪರೂಪ. ಬಟ್ ಸನ್ಸೆಟ್ ನೋಡ್ತಾ ಇರ್ತೀನಿ ಯಾವಾಗಲೂ. ಸೊ ಸನ್ಸೆಟ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೀವೆಲ್ಲ ಸನ್ಸೆಟ್ ಸನ್ರೈಸ್ ನೋಡಿದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಸೊ ಹಾಗಾಗಿ ಹೋಗ್ತಾ ಇರುವಾಗ ಕೊಕ್ನೂರು ಬಂತು. ಸೊ ಹಾಗಾಗಿ ನಮ್ಮ ಕೊಕ್ನೂರು ಆಂಜನೇಯಗೆ ಒಂದು ಹಾಯ್ ಹೇಳ್ತಾ ಮುಂದೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಏನಪ್ಪ ಅಂದರೆ ನನ್ನ ಕಣ್ಣು ಸುಮ್ಮನೆ ಇರಲಿಲ್ಲ. ಗೋಬಿ ಕಡೆ ತಿರುಗ್ತಾ ಇತ್ತು, ಬಾಬಾ ಅಂತ ಕರಿತಾ ಇತ್ತು ಫ್ರೆಂಡ್ಸ್. ಹಾಗಾಗಿ ಹೋದ್ವಿ. ನನಗೆ ಫೇಮಸ್ ಇಲ್ಲಿ ಗೋಬಿ ಕೊಕ್ನೂರಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಟೇಸ್ಟ್ ಅಂತೂ ಸೂಪರಾಗೇ ಇರುತ್ತೆ ಫ್ರೆಂಡ್ಸ್. ನೋಡಬೇಕು. ಸೊ ಟೇಸ್ಟ್ ಅಂತೂ ಸೂಪರಾಗಾಯಿತು, ನೆಕ್ಸ್ಟ್ ಲೆವೆಲ್ಲೇ ಅಂತಲೇ ಹೇಳ್ಬೋದು. ಹಾಗಾಗಿ ಗೋಬಿ ತಿನ್ಕೊಂಡು ಸೊ ಹೋಗೋಣ ಅಂತ. ಆಲ್ರೆಡಿ ಎಲ್ಲ ಲೇಟ್ ಆಗಿತ್ತು, ಕತ್ಲಾಗಿ ಬಂದಿತ್ತು. ಹೋಗೋಣ ಅಂದಿನ್ನು ಇಂಡಿಸ್ಕಟ್ಟಿ ನಂದಿಗುಡಿ ದಾಟಬೇಕಲ್ವಾ ಫ್ರೆಂಡ್ಸ್, ಹಂಗಾಗಿ ಲೇಟ್ ಆಗ್ತಿತ್ತು ಅಂತ ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ನಂದಿಗುಡಿ ಹೊಳೆ ಹತ್ರ ಬಂದ್ವಿ. ನೈಟ್ ಆಗಿಬಿಡ್ತು ಅಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ನಂದಿಗುಡಿ ಹೊಳೆ ಹೇಗಿದೆ ಅಂತ. ಸೊ ನನಗೆ ಡೇ ಟೈಮು ಸ್ಕೂಟಿ ರೈಡ್ ಮಾಡೋಕ್ಕಾಗಲ್ಲ ಗೈಸ್. ನನಗೆ ಒಂಥರ ಬಿಸಿಲಿಗೂ ಅದಕ್ಕೂ ಒಂಥರ ಇರಿಟೇಷನ್ ಅನಿಸುತ್ತೆ. ಬಟ್ ನೈಟ್ ಟೈಮ್ ಐತಲ್ಲ, ನನಗೆ ತುಂಬಾ ಇಷ್ಟ ಸ್ಕೂಟಿ ರೈಡ್ ಮಾಡಲಿಕ್ಕೆ. ಚೆನ್ನಾಗಿರುತ್ತೆ, ಮಜಾನೇ ಇರುತ್ತೆ ಒಂಥರ ನನಗೆ. ಸೊ ಮಜಾ ಇರುತ್ತೆ. ಹೇಳ್ತಾ ತಿಮ್ಮಕಟ್ಟೆ ಬಂತು ಗಾಯ್ಸ್. ನೋಡಿ ಇದೆ ತಿಮ್ಮನಕಟ್ಟೆ. ಸೊ ನಮ್ಮ ಚಿಕ್ಕಿ ಮನೆ ಕಡೆ ಟರ್ನ್ ಆಗ್ತಿದ್ದೀವಿ. ನೋಡಿ ನಮ್ಮ ಚಿಕ್ಕಿ ಆಲ್ರೆಡಿ ಎಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಿ ಮಗಳು ವೇಟ್ ಮಾಡ್ತಾ ಇದ್ದಾರೆ. ಇವಳೇ ನೋಡಿ ಗಾಯ್ಸ್. ಸೊ ಇವಳ ಹೆಸರು ಬಂದುಬಿಟ್ಟು ಸಚಿತಾ ಅಂತ. ಇವಳೇ ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಸಚಿತಾ. ಸೊ ಬರ್ಡೇ ವಿಶ್ ಮಾಡಿ ನಾವು ಮತ್ತೆ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕಿತ್ತು ಮನೆಗೆ. ಯಾಕೆಂದರೆ ನನಗೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು, ಸ್ಯಾಟರ್ಡೇ ಬೇರೆ. ಸೊ ಹಾಗಾಗಿ ಬರ್ಡೇನೇ ಮುಗಿಸ್ಕೊಂಡು ರಿಟರ್ನೇ ನಾವು ವಾಪಸ್ ಬಂದ್ವಿ. ಬೆಳಗ್ಗೆ ಎದ್ದು ನೋಡಿದರೆ ಫಾಗ್ ಅಂದರು ನೋಡಿ ಗಾಯ್ಸ್, ಹೆಂಗಿದೆ ಫಾಗ್ ಅಂದರೆ. ಅದರಲ್ಲೂ ನನ್ನ ಮನೆ ಇದು ಏನಪ್ಪ ಅಂದ್ಕೊಂಡು ನಾನು ಮನೆ ಟೆರೇಸ್ ಮೇಲೆ ಬಂದು ನೋಡ್ತೀನಿ. ಒಂಥರ ಸ್ವರ್ಗದ ಥರ ಕಂಡುಬಿಡ್ತು ನನಗಂತೂ. ಒಂದು ಕಡೆ ಶಾಕ್ ಅನಿಸ್ತು. ಅದೇ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಸ್ಕೂಲ್ ಬೇರೆ ಇತ್ತು, ಪಟ್ಟನ್ನು ರೆಡಿ ಆಗಬೇಕಿತ್ತು ನಾನು. ಸೊ ರೆಡಿಯಾಗಿ ಬಂದೆ ನೋಡಿ ಗಾಯ್ಸ್, ಇದೆ ನನ್ನ ಔಟ್ಫಿಟ್. ಸೊ ರೆಡಿಯಾಗಿ ನಮ್ಮ ಮನೆ ದೇವರು ಗೋವಿಂದ ಪೂಜೆ ಮಾಡಿಬಿಟ್ಟು ಸ್ಕೂಲಿಗೆ ರೆಡಿ ಆಯಿತು ಅಂತ ಬಂದು ಅಷ್ಟರಲ್ಲಿ ಬಸ್ ಬಂತು. ಸೊ ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ. ಹೋಗೋಣ ಬನ್ನಿ ಗಾಯ್ಸ್. ಬಸ್ ಇಳ್ಬೇಕಾದ್ರೆ ಒಂದು ಅಪರೂಪ ವ್ಯಕ್ತಿ ನೋಡಿಬಿಟ್ಟೆ ನಾನು. ಇವನ ಹೆಸರು ದರ್ಶನ್ ಅಂತ. ಏನಪ್ಪ ಅಂದರೆ ಇವನಿಷ್ಟು ಟಿಪ್ ಟಾಪರ್ ರೆಡಿಯಾಗಿ ಬಂದುಬಿಟ್ಟಿದ್ದಾನೆ. ಯಾರೇ ಆಗಲಿ ನಮ್ಮ ಸ್ಕೂಲಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು. ಈ ನನ್ನ ಮಗನೂ ಫಾಲೋ ಮಾಡಲೇಬೇಕಿತ್ತು, ಮಾಡಿಸಿದ್ರು ನಮ್ಮ ಸ್ಕೂಲಲ್ಲಿ ಟೀಚರ್ಸು. ಅವನಿಗೆ ತಮಾಷೆ ಮಾಡೋಷ್ಟರಲ್ಲಿ ನಮ್ಮ ಸ್ಕೂಲ್ ಬಂದೇ ಬಿಡ್ತು ನೋಡಿ. ಅಲ್ಲ ಬೆಲ್ ಆಗಿಬಿಟ್ಟಿತ್ತು. ಎಲ್ಲ ಸ್ಟೂಡೆಂಟ್ಸು ಎಲ್ಲ ಬಂದು ಗ್ರೌಂಡ್ ಹತ್ರ ನಿಂತ್ಕೊಂಡಿದ್ದು ಪ್ರೇಯರಿಗೆ ಅಂತ. ಸಣ್ಣ ಜಲ ಕೊಡ್ತಾ ಅಲ್ಲ, ಆಲ್ರೆಡಿ ಮಾಸ್ಪಿಟಿ ರೆಡಿಯಾಗಿ ಕೂತ್ಕೊಂಡಿದ್ರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಏನೇ ಹೇಳಿ ಗಾಯ್ಸ್, ನಾವು ನಮ್ಮ ಸ್ಟೂಡೆಂಟ್ ಲೈಫಲ್ಲಿ MD ಮಾಸ್ಪಿಟಿ ಅಂದರೆ ತುಂಬ ಖುಷಿ ಪಡ್ತಿದ್ವಿ. ಸ್ಯಾಟರ್ಡೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ವಿ. ಏಕೆಂದರೆ 2 ಪೀರಿಯಡ್ ಮಾಸ್ಪಿಟಿ ಮಾಡಿ 2 ಕ್ಲಾಸ್ ಕೇಳಿಬಿಟ್ಟು 11:30ಗೆ ರಯ್ಯ ಅಂತ ಓಡ್ತಾ ಇದ್ವಿ. ಬಟ್ ಈಗಿನ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಯಾಕಪ್ಪ ಮಾಡಿಸ್ತಾರೆ ಅಂತ ಅವ್ರಿಗೆ ಹೊಟ್ಟೆ ನೋವು ಬಂದಿರ್ತವೆ, ಆ ನಮೂನಿ ಮಾಡ್ತಾರೆ. ಯಾಕಂದರೆ ಮಾಸ್ಪಿಟಿ ಮಾಡ್ಬೇಕಲ್ಲ ಬಿಸಿಲಾಗ ಅಂತ ಇದು ಮಾಡ್ತಾರೆ. ಆಮೇಲೆ ನೈಲ್ಸ್ ಚೆಕ್ ಮಾಡ್ತಾರೆ, ಆಮೇಲೆ ಹೇರ್ಸು, ಆಮೇಲೆ ಶೂಸು, ಬಾಯ್ಸು ನೀಟಾಗಿ ಹೇರ್ ಕಟ್ ಮಾಡಿಸ್ಕೊಂಬಂದಾರ ಅನ್ನೋದೆಲ್ಲ ಚೆಕ್ ಮಾಡ್ತಾರೆ. ಸೊ ಹಂಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹೇಳ್ತಾ ಬಾಯ್.